ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾವು ಪೆರುವಿನ ಪವಿತ್ರ ಕಣಿವೆಯಲ್ಲಿ ಪ್ರವಾಸ ಕಥನದ ಆಯ್ದ ಭಾಗ ನೇಮಿಚಂದ್ರ ಇವರು ಬರೆದಂತಹ ಈ ಒಂದು ದೀರ್ಘ ಪಠ್ಯದ ಮೊದಲ ಭಾಗವನ್ನು ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ ವಿದ್ಯಾರ್ಥಿಗಳೇ. ಎರಡನೇ ಭಾಗವನ್ನು ನೀವು ನೋಡ್ತಾ ಇರುವವರಾದರೆ ಮೊದಲ ಭಾಗ ಇದೆ ನೋಡಿ, ಅಲ್ಲಿಗೆ ಭೇಟಿ ನೀಡಿ ಆನಂತರ ಇಲ್ಲಿ ಬನ್ನಿ. ಎರಡನೇ ಭಾಗದಲ್ಲಿ ನೇಮಿಚಂದ್ರ ಹೀಗೆ ಹೇಳ್ತಾರೆ: ಆ ಪೆರುವಿನ ನೆಲದ ಮಹಿಳಾ ಹೋರಾಟ ಅಂತ. ಮಹಿಳಾ ಹೋರಾಟಗಾರ್ತಿಯರ ಕೆಲವರ ಪರಿಚಯವನ್ನು ಇವರ ಕೊಡ್ತಾರೆ ಇಲ್ಲಿ. ಇದನ್ನು ಈಗ ನೋಡ್ತಾ ಹೋಗೋಣ. ಈ ಪೆರುವಿನ ನೆಲ ಅಂದರೆ ಇದು ಬಡತನದ ಕಹಿ ಕಠಿಣ ಬದುಕು, ಹೆಂಗಸರು ಬಂದೂಕು ಹಿಡಿದು ನಿಲ್ಲುವಂತೆ, ಕ್ರಾಂತಿಕಾರಿ ಸಂಘಟನೆಗಳ ಕರೆಗೆ ಓಗೊಡುವಂತೆ ಮಾಡಿದೆ. ಮಹಿಳಾ ವಿಮೋಚನೆಯ ಕನಸನ್ನು ಮುಂದಿಟ್ಟ ಕ್ರಾಂತಿಕಾರಿ ಸಂಘಟನೆಗಳು ಸಾಕಷ್ಟು ಮಹಿಳೆಯರನ್ನು ಒಳಗೊಂಡಿವೆ. ಜಮೀನ್ದಾರಿ ಪದ್ಧತಿಯಲ್ಲಿ ಮಹಿಳೆಯರ ಶೋಷಣೆ, ಅತ್ಯಾಚಾರ ಸಾಮಾನ್ಯವಾದ ಕಾರಣ ಬಡ ರೈತಾಪಿ ಹೆಂಗಸರಿಗೆ ಈ ಕ್ರಾಂತಿಕಾರಿ ಸಂಘಟನೆಯ ಕರೆ ಆಕರ್ಷಕವಾಗಿ ಕಾಣುತ್ತದೆ. ಅಂದರೆ ಪೆರು ಅಮೆರಿಕದ ಹಾಗೆ ಶ್ರೀಮಂತ ರಾಷ್ಟ್ರ ಅಲ್ಲ, ಅದು ಮೊದಲೇ ಲೇಖಕಿಯವರು ಹೇಳ್ತಾರೆ. ಇಲ್ಲಿಯ ಬಡತನದ ಕಹಿಯನ್ನು ಉಂಡಂತಹ, ಕಠಿಣ ಬದುಕನ್ನು ಸವಿಸಿದಂತಹ ಹೆಂಗಸರೂ ಕೂಡ ಬಂದೂಕನ್ನು ಹಿಡಿದು ನಿಂತಿದ್ದಾರಂತೆ. ಕ್ರಾಂತಿಕಾರಿ ಸಂಘಟನೆಗಳ ಕರೆಗೆ ಈ ಹೆಂಗಸರೂ ಕೂಡ ಓಗೊಡುವ ಹಾಗೆ ಮಾಡಿದೆ ಇಲ್ಲಿನ ಸ್ಥಿತಿ. ಮಹಿಳಾ ವಿಮೋಚನೆಯ ಕನಸನ್ನು ಮುಂದಿಟ್ಟಂತಹ ಈ ಕ್ರಾಂತಿಕಾರಿ ಸಂಘಟನೆಗಳು ಸಾಕಷ್ಟು ಮಹಿಳೆಯರನ್ನು ಕೂಡ ಒಳಗೊಂಡಿದೆ. ಅಂದರೆ ಇಲ್ಲಿ ಮಹಿಳೆಯರ ಬಗ್ಗೆ ಆಗ್ತಾ ಇರುವಂತಹ ಶೋಷಣೆ ಇರ್ಬೋದು, ಅತ್ಯಾಚಾರ ಇರ್ಬೋದು, ಹಾಗೆ ಅತ್ಯಾಚಾರದಿಂದಾಗಿ ನೊಂದಂತಹ ಈ ಸ್ತ್ರೀಯರು, ಶೋಷಣೆಯಿಂದಾಗಿ ಅತ್ಯಾಚಾರದಿಂದಾಗಿ ನೊಂದಂತಹ ಈ ಸ್ತ್ರೀಯರು ತಮಗೆ ವಿಮೋಚನೆ ಸಿಗಬೇಕು ಅನ್ನುವಂತಹ ಈ ಎಲ್ಲ ಕಾರಣಗಳಿಂದ, ಈ ಬಂಧನದಿಂದ ತಮಗೆ ಸ್ವಾತಂತ್ರ್ಯ ಸಿಗಬೇಕು ಅನ್ನುವಂತಹ ಕಾರಣದಿಂದಾಗಿ ಈ ಕ್ರಾಂತಿಕಾರಿ ಸಂಘಟನೆ ಕರೆ ಕೊಟ್ಟಾಗ ಈ ಹೆಂಗಸರಿಗೆ ಅದೆಲ್ಲ ಆಕರ್ಷಕವಾಗಿ ಕಾಣ್ತದೆ. ತಾವೆಲ್ಲ ಇಂತಹ ಒಂದು ಈ ಸಂಘಟನೆಗೆ ಸೇರಿಕೊಳ್ಬೇಕು, ಶೈನಿಂಗ್ ಪಾತ್ ಅನ್ನುವಂತಹ ಈ ಸಂಘಟನೆಗೆ ಸೇರಿಕೊಳ್ಬೇಕು ಅನ್ನುವಂತಹ ಆ ಒಂದು ಮನೋಭಾವದಿಂದ ಇವರೆಲ್ಲರೂ ಕೂಡ ಸೇರಿಕೊಳ್ತಾರೆ. ಅವರಲ್ಲಿ ಮುಖ್ಯರಾದವರ ಕುರಿತು ಇಲ್ಲಿ ನೇಮಿಚಂದ್ರ ಹೇಳ್ತಾರೆ. ಎಡಿತ್ ಲಾಗೋಸ್ ಅನ್ನುವಂತಹ ಮಹಿಳೆ ಶೈನಿಂಗ್ ಪಾತ್ಗೆ ಸೇರಿದಂತಹ ಓರ್ವ ಮಹಿಳೆ. ಈಕೆ 1982ರಲ್ಲಿ ಕೇವಲ 19 ವರ್ಷದ ಈ ಹೋರಾಟಗಾರ್ತಿ, ಎಳೆಯ ಗೆರಿಲ್ಲಾ ಹೋರಾಟಗಾರ್ತಿ, ಆಯಕುಚೋ ಜೈಲಿನಲ್ಲಿ ರಂಧ್ರ ಮಾಡಲು ತನ್ನ ತಂಡದೊಂದಿಗೆ ಬಂದು ಇಳಿದಳು. ಎಡಿತ್ ಲಾಗೋಸ್ ತನ್ನ ತಂಡದೊಡನೆ ಜೈಲಿನ ಕೈದಿಗಳಾಗಿದ್ದಂತಹ ಕ್ರಾಂತಿಕಾರಿಗಳನ್ನು ಬಿಡುಗಡೆ ಮಾಡಿಸ್ತಾಳೆ ಅವಳು. ಅನಂತರ ಅಲ್ಲಿಯ ಅಸ್ತ್ರಶಸ್ತ್ರಗಳೆಲ್ಲ ಇರ್ತದಲ್ಲ, ಅದೆಲ್ಲ ಲೂಟಿ ಮಾಡ್ತಾಳೆ. ಆದರೆ ನಂತರ ಮಾತ್ರ ಈಕೆಯನ್ನು ಪೊಲೀಸರು ಹಿಡಿತಾರೆ. ಅವಳಿಗೆ ಬಯೋನೆಟ್ ತಿವಿದು ಕೊಂದರು, ಅಂದರೆ ತಮ್ಮ ಬಂದೂಕಿನ ಮುಖಾಂತರ ತಿವಿದು ಆಕೆಯನ್ನು ಕೊಂದು ಬಿಟ್ರಂತೆ. ಈ ಕಥೆಗಳನ್ನು ಕೇಳುವಾಗ ಲೇಖಕಿಗೆ ನಮ್ಮ ಭಾರತದಲ್ಲಿ ಇದ್ದಂತಹ, ತಮಿಳುನಾಡಲ್ಲಿ ಇದ್ದಂತಹ LTT ಮಹಿಳೆಯರು ನೆನಪಾಗ್ತಾಯಿದ್ರು. ಧನುವಿನಂತಹ ಹುಡುಗಿಯರು ಎಳೆಯ ವಯಸ್ಸಿನಿಂದಲೇ ಸರಕಾರ ವಿರುದ್ಧದ ಕ್ರೌರ್ಯದ ಕಥೆಗಳನ್ನು ಕೇಳಿ ಬೆಳೆದವರು, ಹಿಂಸೆಯ ಹಾದಿಗೆ ಇಳಿದವರು ಇವರೆಲ್ಲ ಶೋಷಿತ ಹೆಣ್ಣು ಮಕ್ಕಳು. ಆದರೆ ಅವರ ಸಮಾನತೆಯ ಕನಸೇನು ಈ ಹಿಂಸಾತ್ಮಕ ಕ್ರಾಂತಿಯಲ್ಲಿ ವಾಸ್ತವವಾಗಲಿಲ್ಲ. ಅಂದರೆ ಶೋಷಣೆಗೆ ಒಳಪಟ್ಟಂತಹ ಈ ಹೆಣ್ಣು ಮಕ್ಕಳು ಕನಸನ್ನು ಕಂಡಿದ್ರು, ಬಿಡುಗಡೆಯನ್ನು ಬಯಸಿದ್ರು. ಇದೆಲ್ಲದರಿಂದ ಹೆಣ್ಣು ಮಕ್ಕಳಿಗೆ ಬಿಡುಗಡೆ ಬೇಕು, ಶೋಷಣೆಯ ವಿರುದ್ಧವಾಗಿ ದನಿಯನ್ನು ಎತ್ತಿದ್ರು. ಆದರೆ ಅವರೆಲ್ಲರೂ ಕೂಡ ಈ ಒಂದು ಹಿಂಸಾತ್ಮಕ ಕ್ರಾಂತಿಯಲ್ಲಿ ಅವರ ಕನಸು ಎಂದಿಗೂ ಕೂಡ ನನಸಾಗಲಿಲ್ಲ, ವಾಸ್ತವವಾಗಲಿಲ್ಲ ಅನ್ನೋದನ್ನು ಲೇಖಕಿಯವರು ಹೇಳ್ತಾರೆ. ವಿದ್ಯಾರ್ಥಿಗಳೇ, ಈ ಒಂದು ಲೇಖನದಲ್ಲಿ ಒಂದು ಪ್ರಶ್ನೆ ಬರ್ತದೆ ನೋಡಿ. ಈ ಭಾಗಕ್ಕೆ, ಪೆರುವಿನ ನೆಲದ ಮಹಿಳಾ ಹೋರಾಟ ಅನ್ನುವಂತಹ ಈ ಭಾಗಕ್ಕೆ ಸಂಬಂಧಿಸಿದ ಹಾಗೆ, ಪೆರುವಿನಲ್ಲಿ ನಡೆದ ಮಹಿಳಾ ಹೋರಾಟದ ಸ್ವರೂಪಗಳನ್ನು ವಿವರಿಸಿರಿ. ಹಾಗೆ ಪೆರುವಿನ ಬಡ ಮಹಿಳೆಯರಿಗಾಗಿ ಮರಿಯಾ ಎಲೆನಾ ಮಾಡಿದ ಹೋರಾಟಗಳನ್ನು ವಿವರಿಸಿರಿ. ಶೈನಿಂಗ್ ಪಾತ್ನ ಆತಂಕವಾದದ ವಿರುದ್ಧ ಎಲೆನಾ ಹೋರಾಡಿದ ಬಗೆಯನ್ನು ವಿವರಿಸಿರಿ. ಈ ಒಂದು ಪ್ರಶ್ನೆಗಳು ಕೇಳಬಹುದು. ಸರಿಯಾಗಿ ಗಮನಿಸಿ ಈ ಪಾಠವನ್ನು ಕೇಳಿಕೊಳ್ಳಿ. ಮುಂದೆ ಹೇಳ್ತಾರೆ, ಲೇಖಕಿ ಹೇಳ್ತಾರೆ,
ಪೆರುವಿನ ಮಹಿಳೆಯರು ಜಗತ್ತಿನ ಎಲ್ಲ ಮಹಿಳೆಯರಂತೆ ತಮ್ಮ ಹಕ್ಕುಗಳಿಗಾಗಿ ಚರಿತ್ರೆಯುದ್ದಕ್ಕೂ ಹೋರಾಡಿದ್ದಾರೆ. ಇತ್ತೀಚಿನ ದಶಕಗಳಲ್ಲಿ ಅವರ ಹೋರಾಟ ಮತ್ತಷ್ಟು ಶಕ್ತಿಯುತವಾಗಿದೆ. ಅನೇಕರು ತಮ್ಮ ನಾಪತ್ತೆಯಾದ, ಕೊಲ್ಲಲ್ಪಟ್ಟ, ಹಿಂಸಿಸಲ್ಪಟ್ಟ ಸಂಬಂಧಿಕರ ಪರವಾಗಿ ಹೋರಾಡ್ತಾ ಇದ್ದಾರೆ. ಇನ್ನು ಕೆಲವರು ಸಮುದಾಯ ಚಳುವಳಿಗಾರರಾಗಿ ಮೂಲಭೂತ ಹಕ್ಕುಗಳಿಗಾಗಿ ಹೋರಾಡ್ತಾ ಇದ್ದಾರೆ. ಅನೇಕರು ನ್ಯಾಯವಾದಿಗಳಾಗಿ ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಡ್ತಾ ಇದ್ದಾರೆ. ಮತ್ತು ಉಳಿದವರು ಉದ್ಯೋಗದಲ್ಲಿ ಸಮಾನ ಹಕ್ಕುಗಳಿಗಾಗಿ ಕೌಟುಂಬಿಕ ಹಿಂಸೆಯ ವಿರುದ್ಧ ಹೋರಾಡ್ತಾ ಇದ್ದಾರೆ. ಜಗತ್ತಿನ ಯಾವುದೇ ಮೂಲೆಗೆ ಹೋಗಿ, ಯಾವುದೇ ಖಂಡಕ್ಕೆ ಸಾಗಿ, ಮಹಿಳೆಯರ ಸಂಕಷ್ಟಗಳು ಸಮಾನವಾಗಿರ್ತದೆ. ಎಲ್ಲೇ ಇರ್ಬೋದು, ಈ ರಾಷ್ಟ್ರದ ಯಾವುದೇ ಮೂಲೆಯಲ್ಲಿ ನಡೆಸಲ್ಪಡುವಂತಹ ಇಂತಹ ಹಕ್ಕುಗಳಿಗಾಗಿ ಹೋರಾಟ ಮಾಡ್ತಾ ಇರುವಂತಹ ಸ್ತ್ರೀಯರು ಎಲ್ಲ ಕಡೆಯೂ ಸಮಾನವಾಗಿ ನಿಲ್ತಾರೆ. ಎಲ್ಲರೂ ಕೂಡ, ಅದರಲ್ಲಿ ಕೂಡ ಪೆರುವಿನ ಮಹಿಳೆಯರು ಕೂಡ ಬೇರೆ ಅಲ್ಲ. ಎಲ್ಲ ಮಹಿಳೆಯರ ಹಾಗೆ ಅವರೂ ಕೂಡ ಕಾನೂನಿಗಾಗಿ, ತಮ್ಮ ಮೂಲಭೂತ ಹಕ್ಕುಗಳಿಗಾಗಿ, ತಮ್ಮ ಕುಟುಂಬದಲ್ಲಿ ಹಿಂಸಿಸಲ್ಪಟ್ಟಂತಹ, ನಾಪತ್ತೆಯಾದಂತಹ, ಕೊಲ್ಲಲ್ಪಟ್ಟಂತಹ ಇವರ ಪರವಾಗಿ ಹೋರಾಡ್ತಾ ಇದ್ದಾರೆ. ಹಾಗೆಯೇ ಕೆಲವರು ತಮ್ಮ ಹಕ್ಕುಗಳಿಗಾಗಿ, ಮಹಿಳೆಯರ ಹಕ್ಕುಗಳಿಗಾಗಿ ಹೋರಾಡ್ತಾ ಇದ್ದಾರೆ. ಸಮಾಜದಲ್ಲಿರುವಂಥ ಉದ್ಯೋಗ ಅಂದರೆ ಅಲ್ಲಿಯೂ ಕೂಡ ತಾರತಮ್ಯ ಮಾಡುವುದನ್ನು ಗಮನಿಸಬಹುದು. ಅಲ್ಲಿಯ ಎಲ್ಲರೂ ಕೂಡ ಸಮಾನ ಹಕ್ಕಿಗಾಗಿ ಹೋರಾಡ್ತಾ ಇರುವಂಥದ್ದು. ಎಲ್ಲಿಗೇ ಹೋಗಿ ಸಮಾನವಾಗಿ ಹೆಂಗಸರು ಎಲ್ಲರೂ ಕೂಡ ಶೋಷಣೆಗೆ ಒಳಪಡುವಂಥದ್ದು. ಎಲ್ಲರಿಗೂ ಕೂಡ ಒಂದೇ ರೀತಿ, ಜಗತ್ತಿನ ಎಲ್ಲ ಮಹಿಳೆಯರು ಕೂಡ ಒಂದೇ ರೀತಿಯಾಗಿ ನಿಲ್ತಾರೆ ಅನ್ನುವಂಥದ್ದನ್ನು ಹೇಳ್ತಾರೆ. ಈ ನೆಲದ ಹೆಂಗಸರು ಸದಾಕಾಲಕ್ಕೂ ನ್ಯಾಯಕ್ಕಾಗಿ ಹೋರಾಡಿದವರು. ಸರಿ ವಿದ್ಯಾರ್ಥಿಗಳೇ, ನೇಮಿಚಂದ್ರ ಇವರು ಬರೆದಿರುವ ಪೆರುವಿನ ಪವಿತ್ರ ಕಣಿವೆ, ಈ ಪ್ರವಾಸಿ ಲೇಖನದಲ್ಲಿ ಲೇಖಕಿಯವರು ಮಾಡಿದಂತಹ ಪ್ರವಾಸ, ಹಾಗೆ ಪೆರುವಿನಲ್ಲಿ ನಡೆದಂತಹ ಮಹಿಳಾ ಹೋರಾಟದ ಸ್ವರೂಪಗಳು, ಹಾಗೆ ಪೆರುವಿನ ಬಡ ಮಹಿಳೆಯರಿಗಾಗಿ ಮರಿಯಾ ಎಲೆನಾ ಮಾಡಿದಂತಹ ಹೋರಾಟ, ಅನಂತರ ಶೈನಿಂಗ್ ಪಾತ್ನ ಆತಂಕವಾದದ ವಿರುದ್ಧ ಎಲೆನಾ ಹೋರಾಡಿದ ಬಗೆಯನ್ನು ನಾವು ನೋಡಿದೆವು. ಹಾಗೆ ವಿದ್ಯಾರ್ಥಿಗಳೇ, ಟಿಪ್ಪಣಿ ಬರಬಹುದು ನೋಡಿ ಇದಕ್ಕೆ ಸಂಬಂಧಿಸಿದ ಹಾಗೆ. ನೇಮಿಚಂದ್ರರ ಮೊದಲ ಪ್ರವಾಸದ ಅನುಭವ, ಯೆಲ್ಲೋ ಫೀವರ್ ಇಂಜೆಕ್ಷನ್, ಪೆರುವಿನಲ್ಲಿ ಮಹಿಳಾ ಹೋರಾಟ, ಮರಿಯಾ ಎಲೆನಾ, ಶೈನಿಂಗ್ ಪಾತ್, ಹಾಗೆ ಹಾಲಿನ ಬಟ್ಟಲು ಮತ್ತು ಸಮುದಾಯ ಅಡುಗೆ ಮನೆ ಯೋಜನೆ. ಸರಿ ವಿದ್ಯಾರ್ಥಿಗಳೇ, ಮುಂದಿನ ಭಾಗವನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸರಿ, ಅಲ್ಲಿಯವರೆಗೆ ನಮಸ್ಕಾರ.